ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭೂತಾನಿನ ರಾಷ್ಟ್ರೀಯ ಆಟ ಯಾವುದು? ಆಪ್ಷನ್ ಎ ಬಿಲ್ಲುಗಾರಿಕೆ, ಆಪ್ಷನ್ ಬಿ ಶೂಟಿಂಗ್, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ಕುಸ್ತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ಲುಗಾರಿಕೆ. ಭೂತಾನಿನ ರಾಷ್ಟ್ರೀಯ ಆಟ ಬಿಲ್ಲುಗಾರಿಕೆ ಆಗಿದೆ. ಮುಂದಿನ ಪ್ರಶ್ನೆ, ಮರ್ಫಾತಿ ಹಾಡು ಯಾವುದೇ ದೇಶದ ಸಾಂಪ್ರದಾಯಿಕ ಜನಪದ ಗೀತೆಯೇ? ಆಪ್ಷನ್ ಎ ಅಫ್ಘಾನಿಸ್ತಾನ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ನೇಪಾಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಮರ್ಫಾತಿ ಹಾಡು ಬಾಂಗ್ಲಾದೇಶದ ಸಾಂಪ್ರದಾಯಿಕ ಜನಪದ ಗೀತೆಯಾಗಿದೆ. ಮುಂದಿನ ಪ್ರಶ್ನೆ, ಪರಮಾಣು ಬಾಂಬನ್ನು ಬೀಳಿಸಿದ ವಿಶ್ವದ ಮೊದಲ ನಗರ ಯಾವುದು? ಆಪ್ಷನ್ ಎ ಲಾವೋಸ್, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ಹಿರೋಶಿಮಾ, ಆಪ್ಷನ್ ಡಿ ಟೋಕಿಯೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿರೋಶಿಮಾ. ಪರಮಾಣು ಬಾಂಬನ್ನು ಬೀಳಿಸಿದ ವಿಶ್ವದ ಮೊದಲ ನಗರ ಹಿರೋಶಿಮಾ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಫ್ಘಾನಿಸ್ತಾನದ ಅಧಿಕೃತ ಭಾಷೆಯಾಗಿದೆ? ಆಪ್ಷನ್ ಎ ಸಿಂಹಳಿಯಾ, ಆಪ್ಷನ್ ಬಿ ಬರ್ಮೀಸ್, ಆಪ್ಷನ್ ಸಿ ಧಾರಿ, ಆಪ್ಷನ್ ಡಿ ಜೋಂಗ್ಪಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಧಾರಿ. ಅಫ್ಘಾನಿಸ್ತಾನದ ಅಧಿಕೃತ ಭಾಷೆ ಧಾರಿ ಭಾಷೆ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪಾರೋ ನಗರವು ಯಾವ ದೇಶದ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಪಾರೋ ನಗರವು ಭೂತಾನ್ ದೇಶದ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಮುಂದಿನ ಪ್ರಶ್ನೆ, ಕೊಳ್ಳೇರು ಕೆರೆ ಎಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ್. ಕೊಳ್ಳೇರು ಕೆರೆಯು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಮಹಿಳಾ ಗಗನಯಾತ್ರಿ ನೋರಾ ಅಲ್ ಮಾತ್ರೋಶಿ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ ಎ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ ಬಿ ಟರ್ಕಿಯೋ, ಆಪ್ಷನ್ ಸಿ ಜೋರ್ಡಾನ್, ಆಪ್ಷನ್ ಡಿ ಲೆಬನಾನ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಅರಬ್ ಎಮಿರೇಟ್ಸ್. ಮಹಿಳಾ ಗಗನಯಾತ್ರಿ ನೋರಾ ಅಲ್ ಮಾತ್ರೋಶಿ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸೇರಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಸೋಗಾಟ್ಸು ಯಾವ ದೇಶದ ಹೊಸ ವರ್ಷದ ಹಬ್ಬವಾಗಿದೆ? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಶೋಗಾಟ್ಸು ಜಪಾನ್ ದೇಶದ ಹೊಸ ವರ್ಷದ ಹಬ್ಬವಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಯಾವ ದೇಶವನ್ನು ಕಾಫಿ ಬೌಲ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸರ್ಬಿಯಾ, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಬ್ರೆಜಿಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್. ಬ್ರೆಜಿಲ್ ದೇಶವನ್ನು ಕಾಫಿ ಬೌಲ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 17, ಆಪ್ಷನ್ ಬಿ ಮಾರ್ಚ್ 20, ಆಪ್ಷನ್ ಸಿ ಮಾರ್ಚ್ 22, ಆಪ್ಷನ್ ಡಿ ಮಾರ್ಚ್ 5. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ 22. ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಚೀನಾದಲ್ಲಿ ವಿಶ್ವದ ಅತಿ ಉದ್ದದ ಮಾನವ ನಿರ್ಮಿತ ಜಲಮಾರ್ಗದ ಹೆಸರೇನು? ಆಪ್ಷನ್ ಎ ಕೋರಿಂತ್ ಕಾಲುವೆ, ಆಪ್ಷನ್ ಬಿ ಉಗುರು ಕಾಲುವೆ, ಆಪ್ಷನ್ ಸಿ ಸೂಜೌ ಕಾಲುವೆ, ಆಪ್ಷನ್ ಡಿ ಗ್ರ್ಯಾಂಡ್ ಕಾಲುವೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರ್ಯಾಂಡ್ ಕಾಲುವೆ. ಚೀನಾದಲ್ಲಿರುವ ವಿಶ್ವದ ಅತಿ ಉದ್ದದ ಮಾನವ ನಿರ್ಮಿತ ಜಲಮಾರ್ಗದ ಹೆಸರು ಗ್ರ್ಯಾಂಡ್ ಕಾಲುವೆ ಆಗಿದೆ. ಮುಂದಿನ ಪ್ರಶ್ನೆ,
ಮಾರ್ಬಲ್ನ ಆಕಾರ ಏನು? ಆಪ್ಷನ್ ಎ ಸೆಲ್, ಆಪ್ಷನ್ ಬಿ ನೇಸ್, ಆಪ್ಷನ್ ಸಿ ಸುಣ್ಣದ ಕಲ್ಲು, ಆಪ್ಷನ್ ಡಿ ಮರಳುಗಲ್ಲು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸುಣ್ಣದ ಕಲ್ಲು. ಮಾರ್ಬಲ್ನ ಆಕಾರ ಸುಣ್ಣದ ಕಲ್ಲು ಆಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಯಾವ ಖಂಡವನ್ನು ವಿಜ್ಞಾನಕ್ಕೆ ಮೀಸಲಾದ ಖಂಡ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಅಂಟಾರ್ಟಿಕಾ, ಆಪ್ಷನ್ ಸಿ ಉತ್ತರ ಅಮೆರಿಕಾ, ಆಪ್ಷನ್ ಡಿ ಏಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ. ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಕ್ಕೆ ಮೀಸಲಾದ ಖಂಡ ಎಂದು ಕರೆಯಲಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು? ಆಪ್ಷನ್ ಎ ಯುರೋಪ್, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಅಂಟಾರ್ಟಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ವಿಶ್ವದ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಆಗಿದೆ. ಮುಂದಿನ ಪ್ರಶ್ನೆ, ಜೈವಿಕ ಅನಿಲದ ಮುಖ್ಯ ಅಂಶ ಯಾವುದು? ಆಪ್ಷನ್ ಎ ಈಥೇನ್, ಆಪ್ಷನ್ ಬಿ ಅಮೋನಿಯಾ, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಎಥಿಲೀನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೀಥೇನ್. ಜೈವಿಕ ಅನಿಲದ ಮುಖ್ಯ ಅಂಶ ಮೀಥೇನ್ ಆಗಿದೆ. ಮುಂದಿನ ಪ್ರಶ್ನೆ, ಗುರುದ್ವಾರ ಪಂಜಾ ಸಾಹಿಬ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಕೆನಡಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ್. ಗುರುದ್ವಾರ ಪಂಜಾ ಸಾಹಿಬ್ ಪಾಕಿಸ್ತಾನ ದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ, K2 ಶಿಖರವು ಯಾವ ಪರ್ವತ ಶ್ರೇಣಿಯಲ್ಲಿದೆ? ಆಪ್ಷನ್ ಎ ಮಧ್ಯ ಹಿಮಾಚಲ, ಆಪ್ಷನ್ ಬಿ ಟ್ರಾನ್ಸ್ ಹಿಮಾಲಯ, ಆಪ್ಷನ್ ಸಿ ಕಾರಾಕೋರಂ ಶ್ರೇಣಿ, ಆಪ್ಷನ್ ಡಿ ಕುಮಾನ್ ಹಿಮಾಲಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರಾಕೋರಂ ಶ್ರೇಣಿ. K2 ಶಿಖರವು ಕಾರಾಕೋರಂ ಶ್ರೇಣಿಯಲ್ಲಿದೆ. ಮುಂದಿನ ಪ್ರಶ್ನೆ, ಚದರ ಅಥವಾ ಆಯತಾಕಾರದ ಧ್ವಜವನ್ನು ಹೊಂದಿರುವ ವಿಶ್ವದ ಏಕೈಕ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ನೇಪಾಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ. ಚದರ ಅಥವಾ ಆಯತಾಕಾರದ ಧ್ವಜವನ್ನು ಹೊಂದಿರುವ ವಿಶ್ವದ ಏಕೈಕ ದೇಶ ನೇಪಾಳ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದವಾದ ಭೂಖಂಡದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಹಿಮಾಲಯ ಪರ್ವತ ಶ್ರೇಣಿ, ಆಪ್ಷನ್ ಬಿ ಆಂಡೀಸ್ ಪರ್ವತ ಶ್ರೇಣಿ, ಆಪ್ಷನ್ ಸಿ ರಾಕಿ ಪರ್ವತ ಶ್ರೇಣಿ, ಆಪ್ಷನ್ ಡಿ ಊರಲ್ ಪರ್ವತ ಶ್ರೇಣಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಡೀಸ್ ಪರ್ವತ ಶ್ರೇಣಿ. ವಿಶ್ವದ ಅತಿ ಉದ್ದವಾದ ಭೂಖಂಡದ ಪರ್ವತ ಶ್ರೇಣಿ ಆಂಡೀಸ್ ಪರ್ವತ ಶ್ರೇಣಿ ಆಗಿದೆ. ಮುಂದಿನ ಪ್ರಶ್ನೆ, ಉಕ್ಕಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನವೇನು? ಆಪ್ಷನ್ ಎ ಮೊದಲು, ಆಪ್ಷನ್ ಬಿ ಎರಡನೆಯದು, ಆಪ್ಷನ್ ಸಿ ಮೂರನೆಯದು, ಆಪ್ಷನ್ ಡಿ ನಾಲ್ಕನೆಯದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೆಯದು. ಉಕ್ಕಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಶ್ರೇಣಿ ಮೂರನೆಯದು ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು? ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ವಿರೋಧ ಪಕ್ಷದ ನಾಯಕ, ಆಪ್ಷನ್ ಡಿ ಭಾರತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು. ಭಾರತದಲ್ಲಿ ಕಾರ್ಯನಿರ್ವಾಹಕ ಮುಖ್ಯಸ್ಥರು ರಾಷ್ಟ್ರಪತಿಗಳು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಇಂಡೋನೇಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಥೈಲ್ಯಾಂಡ್ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.